ಬಂದ್ಬಿಡ. ಅದಕ್ಕೂ ಮುಂಚೆ ದಿಗಂತ್ ಮಾತು ಕೇಳ್ಬಿಡೋಣ, ಪ್ರೊಡ್ಯೂಸರ್ ಬಗ್ಗೆ ಅವರ ಥಾಟ್ಸ್, ಸಿನಿಮಾದ ಬಗ್ಗೆ ಅವರ ಥಾಟ್ಸ್. ಪಾಪ ಏನು ಇಷ್ಟ ಆಗಲ್ವಂತಲ್ಲ ನಿಮ್ಗೆ ಪಾರ್ಟಿ ಮಾಡೋದು? ನನ್ಗೆ ಅದು ಯಾವ್ದು ಇಷ್ಟ ಆಗಲ್ಲ, ಇಷ್ಟ ಆಗಲ್ಲ. ಇನ್ಫ್ಯಾಕ್ಟ್ ನೀವು ಇನ್ನೂ ಸ್ವಲ್ಪ ಇವತ್ತು ಲೇಟ್ ಆಗಿ ಬಂದ್ರೆ ನಾವ್ ಏನು ಬೇಜಾರ್ ಮಾಡ್ಕೋತಿಲ್ಲ, ಪಾಪ ಪರ್ಮಿಷನ್ ತಗೊಂಡ್ ಬರೋದು ಎಲ್ಲ ತೊಂದರೆ ಇರುತ್ತೆ. ಹೌದು. ಎಲ್ರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿನ್ನೆ ಎಲ್ಲ ಚೆನ್ನಾಗಿದೆ ಅಂತ ಅನ್ಕೊಂಡಿದೀನಿ. ಬ್ಯಾಚುಲರ್ ಪಾರ್ಟಿಗೆ ಬಂದ್ರೆ, ಈಗ ಪರಮ್ಮ ಸ್ಟುಡಿಯೋಸ್ ಇಂದ ನಂದು 2ನೇ ಸಿನಿಮಾ. ಮೊದಲನೇ ಸಿನಿಮಾ ನಾವು ಅನ್ಕೊಂಡಷ್ಟು ಮಟ್ಟಕ್ಕೆ ಅದು ಬೆಳಿಲಿಲ್ಲ, ಬಟ್ ಯಾವಾಗ OTT ರಿಲೀಸ್ ಆಯ್ತು, ಕತೆ ಒಂದು ಶುರುವಾಗಿದೆ, ಅದು ಸಾಕಷ್ಟು ಜನ ಇಷ್ಟಪಟ್ರು. ಇವಾಗ 2ನೇ ಚಿತ್ರ ಬ್ಯಾಚುಲರ್ ಪಾರ್ಟಿ. ಸೊ ಥ್ಯಾಂಕ್ಸ್ ಟು ರಕ್ಷಿತ್ ನನ್ಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಯಾಕೆಂದ್ರೆ ಈ ಸಿನಿಮಾನ ಖಂಡಿತ ನಾವು ಹಿಟ್ ಮಾಡ್ತೀವಿ ಅಂತ ಒಂದು ಭರವಸೆ ಇದೆ, ಆಮೇಲೆ ಒಂದು ನಂಬಿಕೆ ಇದೆ. ಜೊತೆಗೆ ಈ ಸಿನಿಮಾದಲ್ಲಿ ಯೋಗಿ ಕೂಡ ನನ್ನ ಯೋಗಿ ಇದರೊಂದು ಹಳೆ ಗೆಳತನ. ಒಂದು 16 ವರ್ಷದಿಂದ ನಾವು ಏನೇನೋ ಮಾಡಿದೀವಿ, ಸಿನಿಮಾ ಒಂದು ಬಿಟ್ಟು ಎಲ್ಲ ಮಾಡಿದೀವಿ. ಆ 16 ವರ್ಷದಲ್ಲಿ ಕಾಂಟ್ರವರ್ಸಿ ಆಗುತ್ತೆ, ಏನೇನೋ ಮಾಡಿದೀವಿ. ಮೊದ್ಲೇ ನಮ್ಮ ಮೇಲೆ ಕಣ್ಣು ಜಾಸ್ತಿ ಇದೆ ಎಲ್ಲ ಕಡೆಯಿಂದ. ಅಲ್ಲ, ನೀನ್ ಹೆಂಗಂದ್ರು ಇರತ್ತಲ್ಲಪ್ಪ, ನಾನೇನ್ ಹೇಳೋದೇನ್ ಬೇಕಾಗಿಲ್ಲ, ಅಲ್ಲೇ ಇರುತ್ತೆ. ಸೊ ಎನಿವೆ, ಸೊ ಮತ್ತೆ ನಾನು ಯೋಗಿ ಜೊತೆ ಸಿನಿಮಾ ಮಾಡ್ತಾ ಇದ್ದೀನಿ ಅಂದಾಗ ನನ್ ಖುಷಿ ಆಯ್ತು. ಅಂಡ್ ಅಫ್ಕೋರ್ಸ್ ರಿಷಬ್ ಮಾಡ್ಬೇಕಾಗಿತ್ತು, ಅದು ಒಂಥರದಲ್ಲಿ ಒಳ್ಳೇದೇ ಆಯ್ತು. ಯಾಕೆಂದ್ರೆ ರಿಷಬ್ ಮಾಡಿದ್ರೆ ಬಹುಶಃ ಈ ಸಿನಿಮಾ ಯಾವ ಮಟ್ಟಕ್ಕೆ ಹೋಗ್ತಾ ಇತ್ತೋ ಏನೋ ಗೊತ್ತಿಲ್ಲ. ಯೋಗಿ ಮಾಡಿದ್ದು ನಮ್ಗೆ ಇನ್ನ ಸಂತೋಷ ಆಯ್ತು, ಬಿಕಾಸ್ ತುಂಬಾ ಕಂಫರ್ಟಬಲ್ ಆಗಿದ್ವಿ ನಾನು ಯೋಗಿ. ಯಾಕೆಂದ್ರೆ ಅವ್ನ ಗೆಳೆತನ ಇತ್ತು, ಆಮೇಲೆ ಜೊತೆಗೆ ನಾವು ಆ ಸ್ಕ್ರೀನ್ ಫಸ್ಟ್ ಟೈಮ್ ಶೇರ್ ಮಾಡ್ತಾ ಇದ್ದಿರ್ಲಿ. ಜೊತೆಗೆ ನಾವು ಡೈಲಾಗ್ ಕೂಡ ಅಷ್ಟೇ, ಯೋಗಿ ನೀನ್ ಈ ಡೈಲಾಗ್ ನೀನೇ ಹೇಳೋ, ಪರವಾಗಿಲ್ಲ ಇದು ನಾನ್ ಬೇಡ ನೀನೇ ಹೇಳು ಅಂತ, ಆತರ ಒಂದು ಆ ಫ್ರೆಂಡ್ಶಿಪ್ ಇತ್ತು. ಸೊ ಹಾಗಾಗಿ ತುಂಬಾ ಸಲೀಸಾಗಿ ಸಿನಿಮಾನ ನಾವು ಮುಗಿಸ್ಕೊಟ್ಟಿದ್ವಿ. ಇನ್ನು ಅಭಿಜಿತ್ ಕೇಳ್ಬೇಕು ನಾವೇನ್ ಚೆನ್ನಾಗಿ ಮಾಡಿದೀವ ಇಲ್ಲ ಅಂತ. ತುಂಬಾ ಚೆನ್ನಾಗಿ, ಥ್ಯಾಂಕ್ ಯು. ಅಫಿಷಿಯಲ್ ಆಗಿ ಇದೊಂಥರ ಚೆನ್ನಾಗಿತ್ತು ಸ್ಟೇಜ್ ಮೇಲೆ. ಬಟ್ ಪ್ರೊಡ್ಯೂಸರ್ ಬಗ್ಗೆ ಹೇಳೋದಾದ್ರೆ, ಎಸ್, ಅದೇ ಹೇಳಿದ್ನಲ್ಲ ರಕ್ಷಿತ್ಗೆ, ಅದೇ ನಮ್ದು ನೋನ್ ರಕ್ಷಿತ್ ಫಾರ್ ಅ ಲಾಂಗ್ ಟೈಮ್. ಸೊ ನನ್ ಮೇಲೆ ಪರಮ ಸ್ಟುಡಿಯೋಸ್ ಇಂದ ಸಾಕಷ್ಟು, ಅಂದ್ರೆ ಯಾವ್ದೇ ಕತೆ ಬಂದ್ರು ಒಂದ್ಸತಿ ದಿಗಂತನ್ ಹಾಕೊಂಡ್ ಮಾಡೋಣ ಅನ್ನೋ ಒಂದು ಯೋಚನೆ ಅವರಲ್ಲಿದೆ. ಅದಕ್ಕೆ ನಾನು ತುಂಬಾ ಥ್ಯಾಂಕ್ಸ್. ಸಾಕಷ್ಟು ಸಿನಿಮಾ ಒಳ್ಳೊಳ್ಳೆ ಕತೆ ಬಂದಾಗ ಅವರು ನನ್ನ ಬಗ್ಗೆ ಯೋಚನೆ ಮಾಡಿದ್ದಾರೆ, ದಿಗಂತನ್ ಹಾಕೊಳ್ಳೋಣ ಅಂತ. ಸೊ ಅದೇ ತರ ಮುಂದೆ ಇರ್ಲಿ ಅಂತ ನಾನು ಕೇಳ್ಕೊತೀನಿ. ಅಂಡ್ ರಕ್ಷಿತ್ ಅಫ್ಕೋರ್ಸ್ ಈ ಸಿನಿಮಾಗೆ ಒಂದ್ಸತಿ ಸೆಟ್ಟಿಗೆ ಬಂದಿರ್ಬೋದು, ಅದು ಬಿಟ್ರೆ ಇನ್ ಯಾವತ್ತು ಸೆಟ್ ಕಡೆ ತಲೆನೂ ಹಾಕಿಲ್ಲ. ಏನಾದ್ರು ಅಂದ್ರೆ ಅಭಿಜಿತ್ ಕೇಳಿದ್ರೆ ಈ ಕ್ಯಾಮ್ರಾ ಬೇಕು, ಆ ತರ ಎಕ್ವಿಪ್ಮೆಂಟ್ ಬೇಕು. ನಾವು ಥೈಲ್ಯಾಂಡ್ ಶೂಟ್ ಮಾಡ್ತಾ ಇದ್ವಿ, ನಮ್ಗೆ ಡ್ರೋನ್ ಆಪರೇಷನ್ ಗೆ ಅಲ್ಲಿ ಯಾರನ್ನೋ ಕೇಳಿದ್ವಿ, ಡ್ರೋನ್ ಆಪರೇಟರ್ಗೆ. ಸೊ ಹಿ ವಾಸ್ ರಿಯಲಿ ಎಕ್ಸ್ಪೆನ್ಸಿವ್. ಸೊ ಅವಾಗ ರಕ್ಷಿತ್ ಏನ್ ಹೇಳಿದ್ರು, ಹೊಸ ಡ್ರೋನೇ ತಗೊಂಡ್ಬಿಟ್ರು, ನೀವೇ ಆಪರೇಟ್ ಮಾಡಿ ಅಂತ. ಹೊಸದ್ ಒಂದಲ್ಲ 2 ತಗೊಂಡು ಆಪರೇಟ್ ಮಾಡಿದೀವಿ ನಾವು. ಸೊ ಆ ತರ ಲಿಬರ್ಟಿ. ಚೆನ್ನಾಗಿ ದುಡ್ಡು ಮಾಡ್ತಿರಲ್ಲ, ಖರ್ಚು ಮಾಡಿ ಇದ್ದಾಗ ಖರ್ಚು ಮಾಡ್ಬೇಕು ಅಂತ. ಅದೇ, ಬಟ್ ಆ ತರ ಪ್ರೊಡ್ಯೂಸರ್ ಎಲ್ಲರಿಗೂ ಸಿಗಲ್ಲ ನಿಜವಾಗ್ಲೂ. ಅಂದ್ರೆ ಹೊಸ ಡ್ರೋನೇ ತಗೊಂಡ್ಬಂದು ಆರಿಸಿರೋ ಅಂತ ಹೇಳಿದ್ರು. ಅಬ್ಸಲ್ಯೂಟ್ಲಿ. ಈಗ ಕ್ವಿಕ್ಲಿ ರಕ್ಷಿತ್ ಅವರೇ, ಆನ್ ದ ಸ್ಕೇಲ್ ಆಫ್ 1 to 10. ಇದು ಸ್ವಲ್ಪ ಎಕ್ಸಾಜರೇಷನ್. ಇಲ್ಲ, 1 ಡ್ರೋನ್ ಬಂದಿದ್ದು ನಿಜ. ಹೊಸ ಡ್ರೋನ್ ನಂದು 6. ಆನ್ ದ ಸ್ಕೇಲ್ ಅಂದ್ರೆ ಆಫ್ ಅವ್ರು ಆಕ್ಚುಲಿ ಕ್ಯಾಲ್ಕುಲೇಟ್ ಮಾಡಿದ್ರು, ನಾವು ಹೆಂಗಿದ್ರು 20 ದಿವಸ ಹೋಗ್ತಾ ಇದೀವಿ, 20 ದಿವಸಕ್ಕೆ ಇಷ್ಟ ಆಗುತ್ತೆ ರೆಂಟ್ ಅಂತ. ಇನ್ನೊಂದ್ ಸ್ವಲ್ಪ ಹಾಕಿದ್ರೆ ಹೊಸದೇ ಸಿಗುತ್ತೆ, ಅದನ್ನ ತಗೊಂಡು ಈ ನೆಕ್ಸ್ಟ್ ಪಾರ್ಟಿಯಲ್ಲಿ ಇನ್ನೊಂದ್ಸಲ ಇನ್ನೂ ಜೋರಾಗಿ ಹಾಸೋಣ ಅಂತ ಇದ್ಬಿಟ್ರೆ ಡ್ರೋನ್ ಪಕ್ಕದಲ್ಲೇನೆ. ಅಂದ್ರೆ ಇವರಿಬ್ರು ಕಾಣೆ ಆಗ್ತಾರಲ್ಲ ಅವಾಗ ಒಂದು ಡ್ರೋನ್ ಅಲ್ಲೂ ಹಿಂದೆನೇ ಇರ್ಲಿ ಎಲ್ಲೋದು ಅಂತ. ನಾವು ಪ್ರೊಡ್ಯೂಸರ್ ಟಾಕಿಂಗ್ ಇದು. ಆನ್ ದ ಸ್ಕೇಲ್ ಆಫ್ 1 to 10 ಎಷ್ಟು ಗುಡ್ ಬಾಯ್ಸ್ ಆಗಿದ್ರಿ ಇವರು ಸೆಟ್ ಅಲ್ಲಿ?